ಇವಾಗ್ಲಾದ್ರೂ ತಿನ್ನಕ್ ಕೊಡ್ತೀರಾ ಇಲ್ವಾ? ಅರ್ಥ ಆಯ್ತು ಬಿಡಿ. ಅಯ್ಯೋ ಪಾಪ, ಹೊಸದ್ರಲ್ಲಿ ಇದೆಲ್ಲ ಇದ್ದದ್ದೇ ಬಿಡಪ್ಪ. ನಿನ್ನ ಹೆಂಡತಿಗೆ ಬೆಳಗ್ಗೆ ಹೇಳಕ್ ಆಗಿರಲ್ಲ, ಅದಕ್ಕೆ ತಿಂಡಿ ಮಾಡಿರಲ್ಲ. ಅದಕ್ಕೆ ಇಬ್ರು ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಲ್ವೇನಮ್ಮ? ನನ್ಗೆಲ್ಲ ಅರ್ಥ ಆಯ್ತದೆ. ನಾನು ನಿಮ್ಮ ವಯಸ್ಸನ್ನ ದಾಟ್ಕ ಬಂದಿರೋಳು. ಏನಪ್ಪ ನೀನಾದ್ರೂ ಅರ್ಥ ಮಾಡ್ಕೋಬಾರ್ದಾ? ಪಾಪ ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡಿರಲ್ಲ. ಅಜ್ಜಿ ಸಾಕಜ್ಜಿ, ಇವಾಗ ತಿಂಡಿ ಕೊಡ್ತೀರಾ ಇಲ್ಲ ಬೇರೆ ಹೋಟ್ಲಿಗೆ ಹೋಗ್ಲಾ? ಇಲ್ಲ ತಂದೆ ಕೂತ್ಕೋ. ನಿನ್ ಗಂಡ ತುಂಬಾ ಕೋಪಿಷ್ಟ. ಈಗ್ಲೇ ಸೌಟ್ ತೋರ್ಸಿ ಅದ್ಬಸ್ತಿಲಿಟ್ಕೋ. ಏನ್ ಗುಸುಗುಸು ಇಬ್ರುದು? ಹೇಳ್ತೀನಿ ಇರು, ನಿನ್ಗೂ ಹೇಳ್ತೀನಿ. ನೋಡು, ಗಂಡ ಹೆಂಡತಿ ಇಬ್ರುನು ಇಡ್ಲಿ ಸಾಂಬಾರ್ ತರ ಇರ್ಬೇಕು. ಎಂತದೇ ಸಮಯ ಬಂದ್ರು ಉಪ್ಪು ಹುಳಿ ಖಾರದ ತರ ಹೊಂದ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದೆ. ಅರ್ಥ ಆಯ್ತಾ? ಆಯ್ತು, ನೀವು ಮಾಡೋ ಇಡ್ಲಿ ಸಾಂಬಾರ್ ತರಾನೇ ಇರ್ತೀವಿ. ಇವಾಗ ನಿಮ್ ಭಾಷಣ ಮುಗ್ದಿದ್ರೆ ನಮಗ್ ಟಿಫನ್ ತಂದು ಕೊಡ್ತೀರಾ? ಏನಾತ್ರನೋ ತತ್ತಿ ನೀರು. ಯಾಕೆ ಹಾಗೆ ನೋಡ್ತಿದ್ದೀರಾ? ನೋಡಿದ್ರೇನು, ನಾವೇನ್ ಗಂಡ ಹೆಂಡತಿ ಅಲ್ವಲ್ಲ. ಲೀಲಕ್ಕ, ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿ ತಂದಿದ್ದೀನಿ, ತಗೊಳ್ಳಿ. ಅಯ್ಯೋ, ಈ ಸತಿ ತುಂಬಾ ದಿವಸ ಆದ್ರೂ ಭಕ್ತಿ ಬರ್ಲಿಲ್ಲ ಅಂತ ದೇವಣ್ಣನ ಹತ್ರ ಹಪ್ಪಳ ಸಂಡಿಗೆ ಎಲ್ಲ ತಗೊಂಡ್ಬಿಟ್ಟೆ. ಅಗಸ್ತ್ಯ, ಗಾಡಿ ನಿಲ್ಸು. ಯಾಕೆ ಭಕ್ತಿ, ಏನಾಯ್ತು?